ಸೊ ನಿಮ್ಮಲ್ಲಿ 90s ಕಿಡ್ಸ್ ಎಷ್ಟು ಜನ ಇದ್ರ ಕೈ ಎತ್ತಿ? ಓ ಓ ಓ ಓ 2000 ಆದ್ಮೇಲೆ ಹುಟ್ಟರೋ ಎಷ್ಟು ಜನ ಇದ್ರ ಕೈ ಎತ್ತಿ? ಜೆನ್ಜಿ ಕಿಡ್ಸ್. ಏನಾಯ್ತು ಗೊತ್ತಾ, ಭೂಮಿಗೆ ಒಂದು ಗತವೈಭವ ಅಂತಿತ್ತು. 31 ಡಿಸೆಂಬರ್ 1999 ಆಗೋಯ್ತು, ಆಮೇಲೆ ಇವ್ರುಗಳು ಹುಟ್ಟರೋದು. ನಿಮ್ಮ ಜೋರ ಚಪ್ಪಳೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಚಿಕ್ಕಮಗಳೂರು ಹುಡುಗ ಅಭಿಜಿತ್. ಎಲ್ಲರೂ ಆರಾಮಾಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಮನೆಗೆ ನಮ್ಮ ನೆಂಟರು ಬಂದಿದ್ದಾರೆ, ಹೊರಡ್ತಾ ಇದ್ದೆ. ಸೊ ನಮ್ಮ ದೊಡ್ಡಮ್ಮ ಬಂದಿರೋದು, ಎಲ್ಗಪ್ಪ ಹೋಗ್ತಿದ್ಯಾ ಅಂದರು. ಚಿಕ್ಕ ವಯಸ್ಸಲ್ಲಿ ಅವರೇ ನಂಗೆ ಹೇಳ್ಕೊಟ್ಟಿದ್ದು, ಮನೆಯಿಂದ ಹೊರಗಡೆ ಹೋಗುವಾಗ ಎಲ್ಲೋಗ್ತಿದ್ಯಾ ಅಂತ ಕೇಳಬಾರ್ದು. ಏಜ್ ಆಗಿದೆ ಪಾಪ, ಗೊತ್ತಾಗೋದಿಲ್ಲ. ಹೇಳಿದೆ ದೊಡ್ಡಮ್ಮ, ಸ್ಟ್ಯಾಂಡಪ್ ಕಾಮಿಡಿ ಶೋ ಇದೆ ದೊಡ್ಡಮ್ಮ, ಹೋಗ್ತಾ ಇದ್ದೀನಿ ಅಂದೆ. ಹಂಗಂದ್ರೆ ಏನು ಅಂದರು. ಅಗೈನ್ ಏಜ್ ಆಗಿದೆ, ಗೊತ್ತಾಗೋದಿಲ್ಲ. ಎಕ್ಸ್ಪ್ಲೈನ್ ಮಾಡಿದೆ. ಹರಟೆ ಕಾರ್ಯಕ್ರಮ ಬರ್ತಿತ್ತು ಗೊತ್ತಾ, ಅದೇ ಥರ ಇವಾಗ ನಡೀತಿದೆ ದೊಡ್ಡಮ್ಮ, ನಾನು ಮಾತಾಡೋಕೆ ಹೋಗ್ತಾ ಇದ್ದೀನಿ ಅಂದೆ. ಸರಿನಪ್ಪ, ನೋಡ್ಕೊಂಡು ಮಾತಾಡು, ಏನೇನೋ ಮಾತಾಡ, ಜನ ನಗ್ತಾರೆ. ಶಿ ಈಸ್ ರೈಟ್, ನಕ್ಕಿದ್ರಿ. ಓಕೆ, ಒಂದು ಆ್ಯಕ್ಟಿವಿಟಿ ಮಾಡೋಣ. ನನ್ನ ಸೆಟ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ನೇರವಾಗಿ. ಓ ಎಲ್ಲ ಹಿಂಗೆ ಹೋಗ್ಬಿಟ್ಟಿದ್ದೀರಾ, ಅಷ್ಟೊಂದು ಸಸ್ ಮಾಡಿಸಿದ್ದು ನಾನು. ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ದೆವ್ವ ಬುತ್ಗಳ ಮೇಲೆ ನಂಬಿಕೆ ಇದೆ? ಕೈ ಎತ್ತಿ. ಯಾರಿಗೂ ಇಲ್ಲ ಅಷ್ಟೊಂದು ಮೀಟ್ರು. ಚೆಕ್ ಮಾಡೋಣ, ಹೆದರ್ಸೋದಿಲ್ಲ. ಕಣ್ಣು ಮುಚ್ಕೊಳ್ಳಿ, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಯಜಮಾನ್ರ ಕಣ್ಣು ಮುಚ್ಕೊಳ್ಳಿ. ದೀರ್ಘವಾಗಿ ಉಸಿರು ತೊಗೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ. ಇನ್ನೊಂದ್ಸರಿ ದೀರ್ಘವಾಗಿ ಉಸಿರು ತೊಗೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ. ನಿಮ್ಮ ಮನಸ್ಸಲ್ಲಿ ಯಾವುದೋ 2 ವಸ್ತು ತೊಗೋಬೇಕು ಅಂತ ಅಂದ್ಕೊಳ್ಳಿ. ನಿಮ್ಮ ಹಿಂದೆ ಯಾರೋ ಕಪ್ಪೋಗಿ ನಿಂತ್ಕೊಂಡು ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ, ಗಮನಿಸಿ. ಕಣ್ಣು ಬಿಡಿ. ಎಷ್ಟು ಜನಕ್ಕೆ ಅನುಭವ ಆಯಿತು? ಬೇರೆ ಯಾರೂ ಅಲ್ಲ ಗುರು ಅವರು, ಗೂಗಲ್ ಮತ್ತು ಅಮೆಝಾನ್ ಎಐಗಳು. ದರಿದ್ರ ಮುಂಡೆವು. ಓಕೆ, ಒಂದಿನ ಸ್ನಾನ ಆಯಿತು. ಸ್ನಾನ ಆದಮೇಲೆ ಕಾಚ ಹರಿದೋಗಿದೆ ಅಂತ ಅಂದ್ಕೊಂಡೆ. ಇಮ್ಯಾಜಿನ್ ಮಾಡ್ಕೊಬೇಡ ಗುರು ನೀನು, ಟವಲ್ ಉಟ್ಕೊಂಡಿದ್ದೆ. ಇಮ್ಯಾಜಿನ್ಗೆ ಹೋಗ್ಬಿಟ್ಟು ಅವನು. ಸೊ ನಾನು ಕಾಚ ಹರಿದೋಗಿದೆ ಅಂತ ಅಂದ್ಕೊಂಡೆ. ನಾನು ಬಚ್ಚಿನ ಮನೇಲಿದ್ದೀನಿ, ಮೊಬೈಲು ನನ್ನ ರೂಮಲ್ಲಿದೆ. ಬಂದಾದ್ಮೇಲೆ ನಂದು ಯಾರೋ ಅಮೆಝಾನ್ ಪ್ರಾಡಕ್ಟ್ ಡೆಲಿವರಿ ಇತ್ತು. ಸೊ ಆ್ಯಪ್ ಓಪನ್ ಮಾಡ್ತೀನಿ. ಫಸ್ಟು ಪ್ರಾಡಕ್ಟೇ ಲಿವೀಸ್ ಪ್ಯಾಕ್ ಆಫ್ 4 1299. ಕಾಕತಾಳೀಯ ಇರ್ಬೋದು ಅಲ್ವಾ, ಇಗ್ನೋರ್ ಮಾಡಿದೆ. ನನ್ನ ಪ್ರಾಡಕ್ಟ್ ನೋಡಿದೆ, ಇನ್ನೂ ಬಂದಿರಲಿಲ್ಲ. ಸೊ ಆ್ಯಪ್ ಕ್ಲೋಸ್ ಮಾಡಿದೆ. ಮಧ್ಯಾಹ್ನ ಅಷ್ಟು ಮತ್ತೆ ಆ್ಯಪ್ ಓಪನ್ ಮಾಡಿದೆ. ಮತ್ತು ಪ್ರಾಡಕ್ಟ್ ನೋಡೋಣ ಅಂತ ಫಸ್ಟು ಪ್ರಾಡಕ್ಟೇ ಜಾಕಿ ಪ್ಯಾಕ್ ಆಫ್ 3 for 999. ಅಗೇನ್ ಕೋಇನ್ಸಿಡೆನ್ಸ್ ಇರ್ಬೋದು, ಗೊತ್ತಿಲ್ಲ. ನೋಡಿದೆ, ನನ್ನ ಪ್ರಾಡಕ್ಟ್ ಇನ್ನೂ ಬಂದಿರಲಿಲ್ಲ. ಕ್ಲೋಸ್ ಮಾಡಿದೆ. ಸಂಜೆ ಅಷ್ಟರಲ್ಲಿ ನೋಟಿಫಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೀನು ಯೋಗ್ಯತೆಗೆ ಅಟ್ಲೀಸ್ಟ್ ರೂಪಾಯಿ ತಗೋ, 90 ರೂಪಾಯಿ. ₹90 ಅಂತ ಕ್ಲಿಕ್ ಮಾಡಿದೆ ಗುರು. ಪ್ರಾಡಕ್ಟ್ 90 ರೂಪಾಯಿ, ಡೆಲಿವರಿ ಚಾರ್ಜ್ 110 ರೂಪಾಯಿ. ಯಾವ ನ್ಯಾಯ ಇದು? ಬೇಡ ಅಂತ ಕ್ಲೋಸ್ ಮಾಡಿದೆ. ಪಕ್ಕದಲ್ಲೇ ಹೋಗಿ ತೊಗೊಂಬೋಣ, ಕಮ್ಮಿಗೆ ಸಿಗುತ್ತೆ ಅಂತ. ಇನ್ನೊಂದು ಅರ್ಧ ಗಂಟೆಗೆ ಇನ್ನೊಂದು ನೋಟಿಫಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೀನು ಯೋಗ್ಯತೆಗೆ ತಗೋ, ನೋಡೋಕ್ಕಾಗ್ತಿಲ್ಲ ಅಂತೆ. ನೀನು AI ಕೇಳಿಸ್ಕೋಬೇಕು, ಅದನ್ನೆಲ್ಲ ಯಾಕೆ ನೋಡ್ತಾ ಇದೆಯಾ? ಅಸಹ್ಯ. ಸರಿ ಮೇಡಮ್, ಕಣ್ಣೇ ಮುಚ್ಕೊಂಡ್ಬಿಟ್ರು ಅವರು. ಮೇಡಮ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಷ್ಟೊಂದು ಬೇಡ. ಓಕೆ, ಸೊ ಕಾರ್ತಿಕ್ ಇಷ್ಟೊತ್ತು ಕೊರಗ್ತಾ ಇದ್ದ, ಮದುವೆ ಆಗಿಲ್ಲ ಅಂತ. ನನಗೂ ಇನ್ನೂ ಮದುವೆ ಆಗಿಲ್ಲ. ಸೊ ಯಾಕೆ ಅಂತ ಹೇಳ್ತೀನಿ. ಇಂಗ್ಲೀಷಲ್ಲಿ ಒಂದು ಫೇಮಸ್ ಸೇಯಿಂಗ್ ಇದೆ, ಕೇಳಿರ್ತೀರ. ಶೋ ಮಿ ಯುವರ್ ಫ್ರೆಂಡ್ಸ್, ಐ ಟೆಲ್ ಯು ವಾಟ್ ಟೈಪ್ ಆಫ್ ಪರ್ಸನ್ ಯು ಆರ್ ಅಂತ. ಕೇಳಿದ್ದೀರಾ? ನನ್ನ ಫ್ರೆಂಡ್ಸು ಅವ್ರ ಗರ್ಲ್ ಫ್ರೆಂಡ್ಸ್ಗೆ ಅವ್ರ ಫ್ರೆಂಡ್ ಅಂತ ಪರಿಚಯ ಮಾಡಿಸ್ಕೊಟ್ರು. ನನ್ನ ಫ್ರೆಂಡ್ಸ್ದೆಲ್ಲ ಮದುವೆ ಆಯಿತು. ನಾನು ನನ್ನ ಗರ್ಲ್ ಫ್ರೆಂಡ್ಸ್ಗೆ ಇವ್ರುಗಳು ನನ್ನ ಫ್ರೆಂಡ್ಸ್ ಅಂತ ಪರಿಚಯ ಮಾಡಿಸ್ಕೊಟ್ಟೆ. ನನ್ನ ಗರ್ಲ್ ಫ್ರೆಂಡ್ಸು ಮದುವೆ ಆಯಿತು ಬೇರೆಯವ್ರ ಜೊತೆ. ಸೊ ಗರ್ಲ್ ಫ್ರೆಂಡ್ಸ್ ಅಂದರೆ ಅವರು ಗಮನಿಸಿರ್ತೀರ, ತುಂಬ ಜನ ಇದ್ರು, ಬಹುಸಂಖ್ಯಾತರು. ಇವನ್ನೇನು ಹಾರ್ಟ್ ಆಯ್ತೋ ಟಾಯ್ಲೆಟ್ ಅನ್ಕೋಬೇಡಿ, ಅದೊಂಥರ ಟ್ರಯಲ್ ರೂಮ್ ಇದ್ದಂಗೆ. ಬರೋರು, ಚೆಕ್ ಮಾಡೋರು, ಆಬ್ವಿಯಸ್ ರೀಸನ್ಸಿಗೆ ರಿಜೆಕ್ಟ್ ಮಾಡೋರು. ಅದಲ್ಲ, ನೋ. ಸೊ ಇದೇ ಕಲರಲ್ಲಿ ಬೇರೆ ಡಿಸೈನ್ ಇಲ್ವಾ, ಬೇರೆ ಡಿಸೈನಲ್ಲಿ ಇದೇ ಕಲರ್ ಇಲ್ವಾ, ರಿಜೆಕ್ಟ್ ಮಾಡೋರು. ಕೆಲವ್ರು ಒಪ್ಕೊಳ್ಳೋರು. ಆಯಿತಾ, ನಾವು ಹಬ್ಬಬ್ಬ ಲಾಟ್ರಿ ಅಂದ್ಕೊತಿದ್ವಿ. ಅಷ್ಟರಲ್ಲಿ ಅವ್ರ ಅಮ್ಮ ಬರೋರು, ನಿನ್ನ ಸೆಲೆಕ್ಷನ್ ಓಕೆ ಕಣೆ, ಬಟ್ ಬೇರೆ ಅಂಗಡಿ ನೋಡೋಣ. ಇದೇ ಕಲರ್ ಇರಲಿ, ಇದೇ ಡಿಸೈನ್ ಇರಲಿ, ಬಟ್ ಸ್ವಲ್ಪ ಸ್ಯಾಲ್ರಿ ಪ್ಯಾಕೇಜ್ ಜಾಸ್ತಿ ಇರಲಿ ಅನ್ನೋರು. ಸಹ್ಯ. ಸೊ ನಿಮ್ಮಲ್ಲಿ 90s ಕಿಡ್ಸ್ ಎಷ್ಟು ಜನ ಇದ್ರ ಕೈ ಎತ್ತಿ? ಓ 2000 ಆದ್ಮೇಲೆ ಹುಟ್ಟರೋ ಎಷ್ಟು ಜನ ಇದ್ರ ಕೈ ಎತ್ತಿ? ಜೆನ್ಜಿ ಕಿಡ್ಸ್. ಏನಾಯ್ತು ಗೊತ್ತಾ, ಭೂಮಿಗೆ ಒಂದು ಗತವೈಭವ ಅಂತಿತ್ತು. 31 ಡಿಸೆಂಬರ್ 1999 ಆಗೋಯ್ತು, ಆಮೇಲೆ ಇವ್ರುಗಳು ಹುಟ್ಟರೋದು. ಸೊ ನೀವು 90s ಕಿಡ್ಸ್ ರಿಲೇಟ್ ಆಗ್ಬೋದು. ನಾವು ಕಾಲೇಜ್ಗೆ ಹೋಗ್ತಿದ್ದಾಗ ಕೆಲವೊಂದು ಹೋರಾಟಗಳಲ್ಲಿ ಭಾಗಿಯಾಗ್ತಿದ್ವಿ. ಕಾವೇರಿ, ಮಹದಾಯಿ, ಅಣ್ಣಾ ಹಜಾರೆ. ನಮ್ಮ ಹೋರಾಟಕ್ಕೆ ಒಂದು ಉದ್ದೇಶ ಅಂತಿತ್ತು. ಈ ಮುಂಡೆವಕ್ಕೇನೂ ಇಲ್ಲ.
ಸೀರಿಯಸ್ಲಿ ಯೂನಿಸೆಕ್ಸ್ ಟಾಯ್ಲೆಟಿಗೆ ಹೋರಾಡ್ತಾ ಇದ್ದಾರೆ ಇವರು. ಯಾಕೆ? ಸಿ ಐ ಅಗ್ರಿ, ಬೇರೆ ಬೇರೆ ಕಟ್ಟೋದ್ರಿಂದ ರಿಸೋರ್ಸಸ್ ವೇಸ್ಟ್ ಆಗುತ್ತೆ. ಬಟ್ ಫ್ಲಶ್ ಮಾಡಿದಾಗ ಸೇಮ್ ಅಮೌಂಟ್ ಆಫ್ ನೀರೇ ತಾನೇ ಹೋಗೋದು. ಲಾಜಿಕೇ ಇಲ್ಲ ಇವಕ್ಕೆ. ಆ್ಯಂಡ್ ಇವರು ಜೆನ್ಜಿ ಕಿಡ್ಸ್ 2010 ಹುಟ್ಟಿರೋ ಮಕ್ಕಳನ್ನ ಜೆನ್ ಆಲ್ಫಾ ಕಿಡ್ ಅಂತಾರಂತೆ. ಯಾರನ್ನ ಇದ್ದೀರಾ ಅಲ್ಲಿ ಇವತ್ತು? ಒಳ್ಳೇದು. ಅವಕ್ಕೆ ಇವಾಗ 13-14 ವರ್ಷ ಆಗಿರುತ್ತೆ ಗುರು. ನಾವು 13-14 ವರ್ಷ ಇದ್ದಾಗ ಸತ್ಯನಾರಾಯಣ ಪೂಜೆಗಳಿಗೆ ಹೋಗ್ತಿದ್ವಿ, ನಪ್ಕ ಇದೆಯಾ? ಪೂಜೆ ಆಗೋದು, ಪೂಜೆ ಆದ್ಮೇಲೆ ಊಟ ಆಗೋದು, ಊಟದಲ್ಲಿ ದಕ್ಷಿಣೆ ಕೊಡೋರು, 100 ರೂಪಾಯಿ ದಕ್ಷಿಣೆ ಇಟ್ಕೊಡೋರು. ನನಗಿದ್ದಿದ್ದು ಕನ್ಫ್ಯೂಷನ್ ಏನು ಅಂದರೆ 100 ರೂಪಾಯಿ ಖರ್ಚು ಮಾಡೋದು ಹೆಂಗೆ? ಈ ದುಡ್ಡಲ್ಲಿ ವಿಕ್ಕಿ ಬಾಲ್ ತಗೊಳ್ಳ, ವಿನ್ಸನ್ ಬಾಲ್ ತಗೊಳ್ಳ? ರೈಟ್? ಹುಡುಗರಿಗೆ ರಿಲೇಟ್ ಆಗ್ತಿದೆ. ಮಿಕ್ಕಿದ ಚೇಂಜ್ಗೆ ಚಿಕ್ಕಿ ತಿನ್ಲ, ಹಲ್ಗೋವ ತಿನ್ಲ. ನಾನು ಅವಾಗಲೂ ಫುಡ್ಡಿ, ಇವಾಗಲೂ ಫುಡ್ಡಿ, ಅದಕ್ಕೆ ಜಾಸ್ತಿ ಮಾತಾಡ್ತಾ ಇದ್ದೀನಿ. ರಕ್ಷಕ್ ಬುಲೆಟ್ ಫ್ಯಾನ್ಸ್ ಬಂದಿಲ್ಲ ಇವತ್ತು ಯಾರೂ? ಸೊ ಮೊನ್ನೆ ಒಂದು ಸತ್ಯನಾರಾಯಣ ಪೂಜೆಗೆ ಹೋದೆ ನಮ್ಮ ಅಕ್ಕನ ಮಗನ ಜೊತೆ. ಊಟ ಆಯಿತು. ಊಟ ಆದಮೇಲೆ ದಕ್ಷಿಣೆ ಕೊಟ್ಟರು. ದಕ್ಷಿಣೆಯಲ್ಲಿ 100 ರೂಪಾಯಿನೇ ಇಟ್ಕೊಟ್ರು. ಇನ್ಫ್ಲೇಷನ್ ಪದದ ಅರ್ಥನೂ ಗೊತ್ತಿಲ್ಲ ಇವ್ರಿಗೆ. ಅವನ ಕೈಲಿ ಇಟ್ಕೊಂಡು ಯೋಚನೆ ಮಾಡ್ತಿದ್ದ. ಏನು ಚಿನಿ ಯೋಚನೆ ಮಾಡ್ತಿದ್ಯಾ ಅಂದೆ. ಕನ್ಫ್ಯೂಷನ್ನು ಅಬ್ಬಿಯಿಂದ. ನಂಗೆ ಆಯ್ತು ಕನ್ಫ್ಯೂಷನ್, ಸ್ಪೆಲ್ಲಿಂಗ್ ಬರೆಯೋಕ್ಕೆ ಬರ್ತಿರ್ಲಿಲ್ಲ. ಏನಮ್ಮ ನೀನು ಕನ್ಫ್ಯೂಷನ್ನು ಅಂದೆ. ಈ 100 ರೂಪಾಯಿನ NFT ಮೇಲೆ ಇನ್ವೆಸ್ಟ್ ಮಾಡಲೋ, ಕ್ರಿಪ್ಟೋ ಮೇಲೆ ಇನ್ವೆಸ್ಟ್ ಮಾಡಲೋ? ಚಿನಿ ಫಸ್ಟ್ ಆಫ್ ಆಲ್ ಅದು 100 ರೂಪಾಯಿ. 100 ರೂಪಾಯಿಗೆ ಒಳ್ಳೆ NFT ಅಥವಾ ಕ್ರಿಪ್ಟೋ ಬರೋದಿಲ್ಲ. ಆ್ಯಂಡ್ ನಮಗೆಲ್ಲ ಸ್ಕ್ಯಾಮ್ ಆಗ್ತಿತ್ತು. ನಮ್ಮ ಅಮ್ಮ ಮಾಡೋರು, ನಿನ್ನ ಕೈಲಿ ಇದ್ರೆ ಕಳ್ಕೊತ್ಯಾ, ಕೊಡಿಲಿ. ಯಾರ್ಯಾರಿಗಾಗಿದೆ ಕೈ ಐತಿ? ಎಲ್ಲರೂ ಎತ್ತಾ ಇದ್ರು ಹೇಳ್ರಯ್ಯ. ಸೊ ಇವಾಗ ನನ್ನ ಟರ್ನ್ ಹೋಗ್ರು. ಅವ್ನ ಕೈಲಿ ಇಟ್ಕೊಂಡಿದ್ದ, ಚಿನ್ನ ನಿನ್ನ ಕೈಲಿದ್ರೆ ಕಳ್ಕೊತ್ಯಾ, ಕೊಡಿಲಿ ಅಂತ ಇಸ್ಕೊಂಡು ಜೇಬ್ ಇಟ್ಕೊಂಡೆ. ಮನೆಗೆ ಹೋಗಿ ಅವ್ರ ಅಮ್ಮನ ನಂಬರಿಂದ ಫೋನ್ ಮಾಡಿಯಾನೆ, ಈ ನಂಬರಿಗೆ 100 ರೂಪಾಯಿ ಗೂಗಲ್ ಪೇ ಮಾಡ್ಬಿಡು. ಸರಿ ಇಲ್ಲ ಜೆನ್ ಆಲ್ಫಾ ಕಿಡ್ಸೂ. ಸೊ ಜೆನ್ಜಿ ಕಿಡ್ಸ್ ಬಗ್ಗೆ ಹೇಳ್ತಿದ್ದೆ. ಅವರು ಅಬ್ಯೂಸ್ ಮಾಡಿದಂಥ ಒನ್ ಆಫ್ ದ ಮೇಜರ್ ಪ್ಲಾಟ್ಫಾರ್ಮ್ ಯಾವುದು ಅಂದರೆ ಇನ್ಸ್ಟಾಗ್ರಾಮ್. ಮೈಸೂರು ಪ್ರಾಂತ್ಯದವ್ರು ಯಾರನ್ನ ಇದ್ದೀರಾ ಅಲ್ಲಿ? ಮೈಸೂರು ಓಕೆ. ಸೊ ಆಡು ಭಾಷೆಗಳಲ್ಲಿ ಕೆಲವೊಂದು ಸ್ಲ್ಯಾಂಗ್ಸ್ ಉಪಯೋಗಿಸ್ತೀವಿ. ಕೆಲವರು ಒಂದು ಕೆಲಸ ಮಾಡು ಅಂತಾರೆ, ಏನು ಮಾಡೋದು ಅಂತ ಹೇಳಲ್ಲ. ಗಮನಿಸಿರ್ತೀರಲ್ಲ? ಸೊ ಮೈಸೂರಲ್ಲಿ ತುಂಬ ಬಳಸೋ ಪರ ಯಾವುದು ಅಂದರೆ ಅನ್ಕೊಳ್ಳಿ ಅಂತ. ಏನೇ ಅಂದರೂ ಅನ್ಕೊಳ್ಳಿ. RCB ಫಸ್ಟ್ ಮ್ಯಾಚ್ ಗೆದ್ದಿರುತ್ತೆ, ಕಪ್ ಗೆದ್ವಿ ಅನ್ಕೊಳ್ಳಿ. 16 ವರ್ಷದಿಂದ ಅನ್ಕೊಂತಿದ್ದೀವಿ, ಇನ್ನೂ ಗೆದ್ದಿಲ್ಲ. ಸೊ ಇದನ್ನ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗ್ತಾನಿದ್ರು ಒಂದು 3-4 ವರ್ಷದಿಂದ. ಗಮನಿಸಿದ್ದೀರಾ? ನನ್ನ ಮ್ಯಾನೇಜರ್ ಅದನ್ನ ತುಂಬ ಸೀರಿಯಸ್ಸಾಗಿ ತೊಗೊಂಡು ಫಾಲೋ ಮಾಡ್ತಾ ಇದ್ದ. ಒಂದು ಮೀಟಿಂಗ್ ಆಯಿತು. ಅಭಿಜಿತ್ ರೇಟಿಂಗ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹೈಕ್ ಸಿಗುತ್ತೆ ಅನ್ಕೊಳ್ಳಿಯಿಂದ. ಎಸ್, 3 ವರ್ಷ ಆಯಿತು, ಇನ್ನೂ ಅನ್ಕೊತಾ ಇದ್ದೀನಿ. ಸೊ ಇದು ನನ್ನ ಮ್ಯಾನೇಜರ್. ನನ್ನ ಫ್ರೆಂಡ್ ಒಬ್ಬ ಹೋದ ವರ್ಷ ಮದುವೆ ಆಗಿತ್ತು. ಅಣ್ಣ ಅವನು ಅಷ್ಟೇ, ಏನೇ ಇದ್ರು ಮಗ ಗೋಬಿ ಸೂಪರ್ ಆಗಿತ್ತು ಅನ್ಕೋ, ಮಗ ರೈಡ್ ಸೂಪರ್ ಆಗಿತ್ತು ಅನ್ಕೋದು, ನಾನು ಯಾಕೋ ಅನ್ಕೊಳ್ಳಿ. ಎಲ್ಲರಿಗೂ ಹಾಗೆ ಮಾತಾಡೋ. ಒಂದಿನ ಫೋನ್ ಮಾಡ್ದ, ಮಗ ಗುಡ್ ನ್ಯೂಸ್ ಕಣೋ ಅಂದ. ಇಲ್ಲ ಕಣ, ನಂಗಿನ್ನೂ ಮದುವೆ ಸೆಟ್ ಆಗಿಲ್ಲ ಅಂದೆ. ನಿನ್ನ ವಿಷಯ ಅಲ್ಲ ಕಣ, ನನ್ನ ವಿಷಯ ಅಂದ. ಹೆಂಡ್ತಿ ಬಿಟ್ಟೋದ್ಲೇನೋ ಅಂದೆ. ಜಡ್ಜ್ ಮಾಡಬೇಡಿ, ನನ್ನ ತಪ್ಪಲ್ಲ. ಹಿಂದಿನ ದಿನ ಚಂದನ್ ಶೆಟ್ಟಿ ಇಶ್ಯೂ ಆಗಿತ್ತು. ಸೊ ಕೇಳಿದೆ, ಯಾಕೋ ಹೆಂಡ್ತಿ ಬಿಟ್ಟೋದ್ಲೇನೋ ಅಂದೆ. ಇಲ್ಲ ಕಣೋ, ಅಪ್ಪ ಆದೆ ಅನ್ಕೋ ಅಂದ. ಅನ್ಕೋಬೇಕಾ ಮಚ್ಚ ಅಂದೆ. 5 ಸೆಕೆಂಡ್ ಮೌನ ಇತ್ತು. ಅಪ್ಪ ಅದೇ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ದ. ಸರಿ ಇಲ್ಲ. ಆ್ಯಂಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಟ್ರೆಂಡ್ ಫಾಲೋ ಮಾಡೋ ಜೆನ್ಸಿಗಳ ಹತ್ರ ನೀವು ಅವ್ರ ಇನ್ ಕೇಸ್ ಡಾಕ್ಟ್ರ್ ಆದರೆ ನೀವು ಹೋದರೆ ಟ್ರೀಟ್ಮೆಂಟ್ ಹೆಂಗಿರುತ್ತೆ? ನೀವೇನೋ ಕೆಮ್ಮು ಅಂತ ಹೋಗಿರ್ತೀರ, ಬರೋ ಟೆಸ್ಟ್ ಎಲ್ಲ ಮಾಡಿಸ್ಬಿಟ್ಟು ಸರ್ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಕ್ಯಾನ್ಸರ್ ಇದೆ ಅನ್ಕೊಳ್ಳಿ ಅಂದ್ರೆ ಎಲ್ಲಿ ಹೋಗೋಣ? ರೈಟ್? ಅಥವಾ ಅವ್ರು ಅದನ್ನು ಪ್ರಾಡಕ್ಟ್ ಆವಿಷ್ಕಾರಗಳಿಗೆ ಹೋದರೆ, ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಕಿಟ್ ಏನೋ 1 ಲೈನ್ ಬಂತು ಅಂದರೆ ಪ್ರೆಗ್ನೆಂಟು ಅಲ್ಲ, ಸಾರಿ 1 ಲೈನ್ ಬಂತು ಅಂದರೆ ಪ್ರೆಗ್ನೆಂಟ್ ಅಲ್ಲ, 2 ಲೈನ್ ಬಂತು ಅಂದರೆ ಪ್ರೆಗ್ನೆಂಟು. ನಂಗೆ ಗೊತ್ತಿಲ್ಲಪ್ಪ, ಯೂಟ್ಯೂಬ್ ನೋಡ್ರೋರು ನಮ್ರಯ್ಯ. ಇನ್ ಕೇಸ್ ಅವ್ರು ಅದನ್ನ ಆವಿಷ್ಕಾರ ಮಾಡಿದ್ರೆ 1 ಲೈನ್ ಬಂತು ಅಂದರೆ ಟ್ರೈ ಅಗೈನ್, ಟ್ರೈ ಹಾರ್ಡರ್. 2 ಲೈನ್ ಬಂತು ಅಂದರೆ ಅಮ್ಮ ಅದೇ ಅನ್ಕೋ, ಅವಳು ಅನ್ಕೊಂಡಿರೋಕ್ಕೆ ಚೆಕ್ ಮಾಡ್ಕೋತಿರೋದಲ್ಲಿ ಲಾಜಿಕ್ಕೇ ಇಲ್ಲ. ಆ್ಯಂಡ್ ನಾವು 90s ಕಿಡ್ಸು, ನಮ್ಮ ಅಪ್ಪ ಅಮ್ಮ ನಮ್ಗೆ ಯೂಶಲಿ ಬೈಯೋರು ನೋಡಿರ್ತೀರ, ಅದೇನು ಹುಟ್ಬಿಟ್ಟಿಯೋ ಭೂಮಿಗೆ ಭಾರವಾಗಿ ಅಂತ. ಬೈಸ್ಕೊಂಡಿದ್ದೀವಲ್ವಾ, ಎಲ್ಲರೂ ಬೈಸ್ಕೊಂಡಿದ್ವಿ. ಯಾರಾನ ಗಮನಿಸಿದ್ರೆ ಅಟ್ ಒನ್ ಪಾಯಿಂಟ್ ನಮ್ಮ ಅಪ್ಪ ಅಮ್ಮ ನಮ್ಗೆ ಅದನ್ನ ಬೈಯೋದು ಬಿಟ್ಬಿಟ್ರು. ಎನಿ ಗೆಸ್ ಯಾಕೆ ಅಂತ? ಅವರು ಆ್ಯಕ್ಚುಲಿ ಜೆನ್ಜಿ ಕಿಡ್ಸ್ನ ನೋಡಿದ್ರು. ಅವ್ರಿಗೆ ಅರಿವಾಯಿತು ನಿಜವಾಗ್ಲೂ ಭೂಮಿ ಮೇಲೆ ಭಾರ ಅಂದ್ರೆ ಏನು ಅಂತ. ಸೊ ನಾನು ಅವಾಗಲೇ ಹೇಳ್ದಂಗೆ ಅವ್ರು ಅಬ್ಯೂಸ್ ಮಾಡಿದಂಥ ಒನ್ ಆಫ್ ದ ಮೇಜರ್ ಪ್ಲಾಟ್ಫಾರ್ಮ್ ಯಾವುದು ಅಂದರೆ ಇನ್ಸ್ಟಾಗ್ರಾಮ್. ಸೊ ನಾನು ಮುಂಚೆ ಅದನ್ನು ಕಂಪ್ನಿಗೆ ಇಂಟರ್ವ್ಯೂಗೆ ಹೋದಾಗ ವಾಟ್ ಆರ್ ಯುವರ್ ಹಾಬೀಸ್ ಅಂದಿದ್ರೆ ಪುಟ್ಟಿಂಗ್ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಅಂತಿದ್ದೆ. ಪಟ್ಟಣಗೆರೆ ಕೇಸ್ ಆದಮೇಲೆ ಇವಾಗ ರೀಡಿಂಗ್ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಅಂತೀನಿ. ಯಾಕೆ ಬೇಕು ಗುರು, ಒಬ್ಬನೇ ಮಗ ಅಲ್ವಾ?
ಸೊ ಇವಾಗ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಓದಿದ್ರೆ ಒಂದು ಚಟ ಆಗೋಗಿದೆ ನನಗೆ. ಸುಧಾಮೂರ್ತಿ ಅವ್ರು ಗೊತ್ತಲ್ವಾ ಎಲ್ರಿಗೂ? ಅವರು ಏನೇ ಪೋಸ್ಟ್ ಮಾಡಿದ್ರು ಏನಂತ ಕಮೆಂಟ್ ಬರುತ್ತೆ, ಚೆನ್ನಾಗಿ ಮಾತಾಡ್ತೀರಾ ಮೇಡಮ್, ಮೋಟಿವೇಶ್ನಲ್ ಸ್ಪೀಚ್, ಕೆಲಸ ಖಾಲಿ ಇದ್ರೆ ಹೇಳಿ, ಹೈಕೋರ್ಟ್ 2 ವರ್ಷ ಆಯಿತು, ರೈಟ್? ನಾರ್ಮಲ್ ಕಮೆಂಟ್ಸ್ ಅನ್ಸುತ್ತೆ ಇವೆಲ್ಲ. ಇವಾಗ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇವಾಗ ಅವ್ರನ್ನೂ ಕೇಳ್ತಾರೆ ಜನ, ಇವಾಗ ವಾರದಲ್ಲಿ 70 ಅವರ್ಸ್ ಅದನ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಕೇಳ್ತಾರೆ. ಗಂಡ ಮಾಡ್ರೆ ಹೆಂಡ್ತಿನ ಕೇಳ್ತಾರೆ ಅಲ್ವಾ? ಸೊ ಅಥವಾ ನಿಮ್ಮ ಏರಿಯಾ MLA ಅಥವಾ MP ಏರಿಯಾಗೆ ಬಂದಿರೋ ಖುಷಿಗೆ ಒಂದು ಫೋಟೋ ಹಾಕಿರ್ತಾರೆ. ಏನಂತ ಕಮೆಂಟ್ಸ್ ಬರುತ್ತೆ, ಮಹಾಪ್ರಭು ನೀವೇನಿಲ್ಲಿ, ವೆಲ್ಕಮ್ ಬ್ಯಾಕ್ ಆಫ್ಟರ್ 5 years. 5 ವರ್ಷ ಆದ್ಮೇಲೆ ಬಂದಿರ್ತಾರೆ, ಕೇಳಿರ್ತಾರೆ. ಇವೆಲ್ಲ ಕಮೆಂಟ್ಸು ಸರಿ ಇದೆ ಅಂತ ಅನ್ಸುತ್ತೆ. ಕೆಲವ್ರು ತಲೆಗೆ ಸಿಡ್ಲೋಡ್ಸ್ಕೊಂಡಿರ್ತಾರೆ. ನಮ್ಮ ಡಾಕ್ಟ್ರದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ನಮ್ಮ ಡಾಕ್ಟರ್ ಹೆಸರು ಡಾಕ್ಟರ್ ವಿಜಯ್ ಮಲ್ಯ, ರೈಟ್? ಸೊ ಯಜಮಾನ್ರಿಗೆ ಅದೇನು ದುಡ್ಡಿನ ಸಮಸ್ಯೆ ಏನೋ ಪಾಪ, ಇನ್ನೂ ಬ್ಲೂ ಟಿಕ್ ಬಂದಿಲ್ಲ. ಅವ್ರು ಏನೇ ಪೋಸ್ಟ್ ಮಾಡಿದ್ರು ಒಂದು ಕಾಮನ್ ಕಮೆಂಟ್ ಇರುತ್ತೆ, SBI ಅವ್ರದ್ದು, ವೇರ್ ಆರ್ ಯು? ಗಮನಿಸಿ. ಸೊ ಅವ್ರದ್ದು ಕಾಮನ್ ಕಮೆಂಟ್ ಇರುತ್ತೆ. ಕೆಲಸ ಇರಲ್ಲ, ಸ್ಕ್ರಾಲ್ ಮಾಡ್ತಾ ಕೂತಿದೆ. ಒಬ್ಬ ನನ್ನ ಮಗ ಕಮೆಂಟ್ ಹಾಕಿದ್ದಾನೆ, ಸಾಲ ಬಾಧೆಯೇ, ವಿದೇಶ ಪ್ರವಾಸ ತೊಂದರೆ, ಸಂಪರ್ಕಿಸಿ ಅಂತೆ. ಏಯ್, ನಿನಗೆ ಸಮಸ್ಯೆ ಇದ್ರೆ ಕೇಳಕ್ಕೆ ಅವ್ರ ದಿನ ಮೆಂಟರ್ ಮಾಡ್ತಾರೆ. ಸರಿ ಇಲ್ಲ ಜನ. ಮಾರ್ಕ್ ಜುಕರ್ಬರ್ಗ್ ಗೊತ್ತಾ? ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಓನರು, ಮರನಹಳ್ಳಿ ಅವನು. ಸೊ ಅವನು ಏನೇ ಪೋಸ್ಟ್ ಮಾಡಿದ್ರು ಗುರು ಮಿನಿಮಮ್ 30,000 ಕಮೆಂಟ್ ಬರುತ್ತೆ. ಆಬ್ವಿಯಸ್ಲಿ ಕೆಲಸ ಇರಲ್ಲ, ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೊಂಡೆ. ಒಬ್ಬ ಹಲ್ಕ ನನ್ನ ಮಗ ಕಮೆಂಟ್ ಹಾಕಿದ್ದಾನೆ, ಇನ್ಕ್ರೀಸ್ ಯುವರ್ ಫಾಲೋವರ್ಸ್, 1000 followers for 69 rupees. ಯಾಕೆ? ಚಿನಿ ಓನರ್ ಅವನು. ಅವನಿಗೆ ಬೇಕು ಅಂತ ಅನ್ಸಿದ್ರೆ ಫಾಲೋವರ್ಸ್ ಕೌಂಟ್ ತೆಗೆಸ್ಬಿಟ್ಟು ಇನ್ಫಿನಿಟಿ ಲೋಗೋ ಹಾಕಿಸ್ಕೊತಾನ ಅವನಲ್ಲಿ. ಸರಿನೇ ಇಲ್ಲ. ಅಂಡ್ RCB CSK ಇನ್ಸ್ಟಾ ಪೇಜಸ್ ಇದೆ, ಫಾಲೋ ಮಾಡ್ತಾ ಇದ್ದೀರಾ? ಇದು ಬೇಕಿದ್ದು. ಸೊ RCB ಮುಂಚೆ ಏನೇ ಪೋಸ್ಟ್ ಮಾಡಿದ್ರು ಇಂಗ್ಲೀಷಲ್ಲಿ ಪೋಸ್ಟ್ ಮಾಡ್ತಾ ಇದ್ರು, ಗಮನಿಸಿದ್ದೀರಾ? ಅವಾಗ ನಮ್ಮ ಥರದವನೇ ಅಲ್ಲ ಹೋಗೊಬ್ಬ ಕಮೆಂಟ್ ಹಾಕೋನು, ಇದನ್ನೇ ಕನ್ನಡದಲ್ಲಿ ಹಾಕೋ GANDO. ನಾವು ಕಮೆಂಟ್ ಹಾಕ್ತಿದ್ವಿ, ನೀನು ಕನ್ನಡದಲ್ಲಿ ಹಾಕೋ GANDO. ನಾರ್ಮಲ್ ಆಗಿದೆ ಅನ್ಸುತ್ತೆ. CSKದು ಪೇಜ್ ಇದೆ. CSK ಏನಂತ ಕಮೆಂಟ್ಸ್ ಬರುತ್ತೆ, ಫಿಕ್ಸೆಡ್ ರಿಪೋರ್ಟ್ಸ್ ಅವೈಲಬಲ್, DMS, ರೈಟ್? ಸೊ CSK ಅವ್ರು ಬಂದದನ್ನ ಲೈಕು ಮಾಡಿ ಹೋಗಿರ್ತಾರೆ. ನಾನು ಒಪ್ಕೋತೀನಿ, RCB ಅವ್ರಿಗೆ ಭಾಷಾಭಿಮಾನ ಕಮ್ಮಿ, CSK ಅವ್ರಿಗೆ ಮ್ಯಾಚ್ ಮೇಲೆ ಅಭಿಮಾನ ಕಮ್ಮಿ. ಹೆಂಗರು ಹೇಳ್ತಾರೆ 16 ವರ್ಷದಿಂದ 2 ಕಪ್ ಗೆದ್ದಿದ್ದೀವಿ ಅಂತ, 2 ವರ್ಷ ವಿಜಿಲ್ ಕಳೆದೋಗಿತ್ತು ತಾನೆ. ಅಭಿಮಾನಿ ಯಾರೋ ಅಲ್ಲಿ. ಸೊ ಇದೀರಾ ಯಾರ್ದ CSK ಫ್ಯಾನ್ಸಲ್ಲಿ? ಇದ್ದೀರಾ ಗುರು? ಇದ್ರು ಕತ್ತೆ ಬಾಲ ಕುದುರೆ ಜುಟ್ಟು. ಲಾಸ್ಟ್ ಶೋ ಏನಾಗಿತ್ತು, ಒಬ್ರು ಯಜಮಾನ್ರು ಮುಂದೆ ಕೂತಿದ್ರು. ಇದಕ್ಕೆ ನಗ್ತಾ ಇರಲಿಲ್ಲ. ಯಾಕೆ ಸ್ವಾಮಿ, ಎಂಜಾಯ್ ಮಾಡ್ತಿಲ್ವಾ ಅಂದೆ. ಇಲ್ರಿ, ಪ್ರಾಣೇಶ್ವರ್ ಮಾಡ್ದಂಗಿಲ್ಲ ಅಂದರು. ಐ ಅಗ್ರಿ, ಪ್ರಾಣೇಶ್ವರ್ ಮಾಡ್ದಂಗಿಲ್ಲ. ಬಟ್ ಯಜಮಾನ್ರು ಎಲ್ಲೋ ಜರ್ಸಿ ಹಾಕಿದ್ರು. ಸರ್ CSK ಫ್ಯಾನಾ ಅಂದೆ. ಹ್ಞೂ ಅಂದರು. ಪ್ರಾಣೇಶ್ವರ್ ನಮ್ಮ ಇಮೇಲ್ ಬಂದರು. ಸರ್ 16 ವರ್ಷದಿಂದ ಎಲ್ಲೋ ಜರ್ಸಿ ಹಾಕಿ 5 ಕಪ್ಪು ಗೆದ್ದಿದ್ದೇವೆ ಎಂದು ಬೀಗಬೇಡಿ. ವಾ 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 ವಾ. ಒನ್ಸ್ ಅಗೈನ್, 16 ವರ್ಷದಿಂದ ಎಲ್ಲೋ ಜರ್ಸಿ ಹಾಕಿ 5 ಕಪ್ಪು ಗೆದ್ದಿದ್ದೇವೆ ಎಂದು ಬೀಗಬೇಡಿ. 2 ವರ್ಷ ಬ್ಯಾನ್ ಆಗಿ ಪರ್ಪಲ್ ಜರ್ಸಿ ಹಾಕಿದ್ದನ್ನು ನಾನು ನೋಡಿದ್ದೇನೆ. ಇಷ್ಟೇ ಗುರು ಅಂದಿದ್ದು, ತಿಕ್ಕ ಹೊರ್ಕೊಂಡು ಎದ್ದೋಗ್ಬಿಟ್ರು. ದಟ್ಸ್ ವೆನ್ ಐ ರಿಯಲೈಸ್ಡ್, ಇಫ್ ತಿಕ್ಕ ಹೊರ್ಸೋದು ಇಸ್ ಅನ್ ಆರ್ಟ್, RCBians are Picasso of it. ಅದು ಕಪ್ ಗೆದ್ದಿಲ್ಲ ಅಂದ್ರೆ ಚೆನ್ನಾಗಿ ಮಾಡ್ತೀವಲ್ಲ. ಸೊ CSK 2 ವರ್ಷ ವರ್ಕ್ ಫ್ರಮ್ ಹೋಮ್ ಮಾಡಿತ್ತು ಅಲ್ಲ? ನಿಮ್ಮಲ್ಲಿ ಎಷ್ಟು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀರಾ? ಬೇರೆ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಹೇಗೆ ಅನ್ಸುತ್ತೆ ಸರ್? ವರ್ಕ್ ಫ್ರಮ್ ಹೋಮ್ ಆರಾಮಿದೆ ಸರ್ ನಿಮಗೆ? ಕೆಲವ್ರು ಹೇಳ್ತಾರೆ ಗುರು ಕಷ್ಟ ವರ್ಕ್ ಫ್ರಮ್ ಹೋಮ್ ಅಂತ. ಮನೇಲೂ ಕೆಲಸ ಮಾಡಬೇಕು, ಮನೆಯಿಂದನೂ ಕೆಲಸ ಮಾಡಬೇಕು. ನನಗೆ ಸುಲಭ ವರ್ಕ್ ಫ್ರಮ್ ಹೋಮ್, ಯಾಕೆಂದರೆ ವರ್ಕ್ ಫ್ರಮ್ ಹೋಮ್ ನನ್ನ ಬ್ಲಡ್ಡಲ್ಲಿದೆ. ನನ್ನ ತಾತ 1940s ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ಮೈಸೂರು ರಾಜ್ಯ ಗೊತ್ತಲ್ಲ, ಅದು ಕ್ಲೈಂಟ್ ಲೊಕೇಶನ್, ಆನ್ ಸೈಟ್ ಇದ್ದಂಗೆ. ರಾಜರು ಕ್ಲೈಂಟು, ದಿವಾಂಡ್ರು ರಿಪೋರ್ಟಿಂಗ್ ಮ್ಯಾನೇಜರು, ನನ್ನ ತಾತ ಶಾನ್ಭೋಗ್ರು ಲೆಕ್ಕ ಬರ್ಕೊಡೋರು. ಗುರು ಅದೆಷ್ಟು ಬೇಗ ಕೆಲಸ ಮುಗ್ದಿತ್ತು, 13 ಜನ ಮಕ್ಕಳು ಅವ್ರಿಗೆ.
ಅದ್ರಲ್ಲಿ 2 ಗೋಲ್ಡನ್ ಡಕ್ಕು ಹುಟ್ಟಿದ ತಕ್ಷಣನೇ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರೋಸೆಸ್ನಲ್ಲ 11 ಜನ ಮಕ್ಕಳನ್ನ. ನಾನಿಲ್ಲಿ 11 ಅವರ್ ಕೆಲಸ ಮಾಡಿದ್ರು ನನ್ನ ಕೆಲಸ ಮುಗೀತಿಲ್ಲ. ನನ್ನ ತಾತಂಗೆ 11 ಜನ ಮಕ್ಕಳಂತೆ. ವರ್ಕ್ ಹಾರ್ಡ್ ಪ್ಲೇ ಹಾರ್ಡರ್ನ ಪರ್ಸನಲ್ ಆಗಿ ತಗೊಂಡಂತ ಏಕೈಕ ವ್ಯಕ್ತಿ ನನ್ನ ತಾತ. ನಮ್ಮ ತಾತಂಗೆ ಅವ್ರ ಫ್ರೆಂಡ್ ಯಾರೋ ಹೇಳಿದ್ರಂತೆ, ಮಕ್ಕಳೇ ದೇಶದ ಆಸ್ತಿ ಅಂತ. ಸೀರಿಯಸ್ ಆಗಿ ತೊಗೊಂಬಿಟ್ಟವ್ರದನ್ನ. ಸೊ ಇದನ್ನ ಹೇಳಿದಾಗೆಲ್ಲ, ಇದನ್ನ ಪ್ರತಿ ಜನರ ಮುಂದೆ ಹೇಳಿದಾಗೆಲ್ಲ ನಂಗೆ ಅನ್ಸೋದು ನಮ್ಮ ತಾತ ಸರಿ ಇಲ್ಲ ಅಂತ. ಕ್ಯಾರೆಕ್ಟರ್ ವೈಸ್ ಅಲ್ಲ, ನನ್ನ ತಾತ ಸರಿ ಇಲ್ಲ ಅಂತ. ಬಟ್ ಹಂಗೆ ಯೋಚನೆ ಮಾಡಿದಾಗ ಅನ್ಸುತ್ತೆ ಮನುಷ್ಯನೇ ಸರಿ ಇಲ್ಲ ಅಂತ. ಎಷ್ಟು ಜನ ಒಪ್ಕೋತೀರ ಮನುಷ್ಯ ಸರಿ ಇಲ್ಲ ಅಂತ? ಸರ್ ಮಂಚ ಅಲ್ಲ, ನಾ ನಂಗೆ ಯಾಕೆ ಮನುಷ್ಯ ಸರಿ ಇಲ್ಲ ಅಂತ ಅನಿಸ್ತಾರೆ ಅಂದರೆ ಕೆಲವೊಂದು ಇನ್ಸಿಡೆಂಟ್ಸ್ ಇದೆ. ಡೈನೋಸಾರಸ್ ಅನ್ನೋದು ಒಂದು ಬದುಕಿತ್ತು ಕೋಟ್ಯಾಂತರ ವರ್ಷಗಳಿಂದ. ಸ್ಕೂಲಲ್ಲಿ ಓದಿದ್ದೀವಾ? ಅದು ಸತ್ತೋಗ್ಬಿಟ್ಟಿದೆ. ಸತ್ತು ಫಾಸಿಲ್ ಫ್ಯೂಯಲ್ ಆಗಿದೆ. ಮನುಷ್ಯ ಫಾಸಿಲ್ ಫ್ಯೂಯಲ್ನ ತೊಗೊಂಡು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮಾಡ್ಕೊಂಡಿದ್ದಾನೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆದ್ಮೇಲೆ ಪ್ಲಾಸ್ಟಿಕ್ ತೊಗೊಂಡಿದ್ದಾನೆ. ಪ್ಲಾಸ್ಟಿಕಲ್ಲಿ ಲೆಗೋಸ್ ಮಾಡಿದ್ದಾನೆ. ಲೆಗೋಸಲ್ಲಿ ಮತ್ತೆ ಡೈನೋಸಾರ್ ಮಾಡ್ತಾ ಇದ್ದಾನೆ. ಸರಿ ಇಲ್ಲ ಮನುಷ್ಯ. ಸೊ ಒಂದಿನ ಸ್ಕ್ರಾಲ್ ಮಾಡ್ದಾಗ ಕೂತಿದ್ದೆ, ಒಂದು ವಿಡಿಯೋ ನೋಡಿದೆ. ಹುಡುಗಿ ಗಾಡಿ ಓಡಿಸ್ತಾ ಇದ್ದಾಳೆ, ಹುಡುಗ ಹಿಂದೆ ಕೂತಿದ್ದಾನೆ. ಹುಡುಗಿದು ಬ್ರಾ ಸ್ಟ್ರಾಪ್ ಕಾಣಿಸ್ತಾರೆ, ಆಯಿತಾ? ಹುಡುಗನ ಉದ್ದೇಶ ಏನು? ಅದನ್ನ ಸರಿ ಮಾಡೋದು. ದರಿದ್ರ ಅಂದರೆ 100 ಜನ ನೋಡಿರೋರು ಗುರು. ಅಣ್ಣ ಸರಿ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾನೆ? ಮೊಬೈಲ್ ತೆಗಿತಾನೆ. ಸರಿ ಮಾಡೋದನ್ನ ರೀಲ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾನೆ. 60 ಲಕ್ಷ ಜನ ನೋಡಿದ್ದಾರೆ ಇವಾಗ ಅದನ್ನ. ಸರಿ ಇಲ್ಲ ಮನುಷ್ಯ, ಬರೀ ಇಂಥವೇ. ಆ್ಯಂಡ್ ನಂಗೆ ಮನುಷ್ಯ ಸರಿ ಇಲ್ಲ ಅಂತ ಅಂದಾಗೆಲ್ಲ ನಂಗೆ ಅನ್ಸೋದು ಮನುಷ್ಯನ ಆವಿಷ್ಕಾರಗಳು ಸರಿ ಇಲ್ಲ ಅಂತ. ಇತ್ತೀಚೆಗಿನ ಲೇಟೆಸ್ಟ್ ಆವಿಷ್ಕಾರ ಯಾರು? AI ವಾಯ್ಸ್ಗಳು. AI ವಾಯ್ಸಲ್ಲಿ ಕೆಲವೊಂದು ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಪ್ಪು ವಾಯ್ಸಲ್ಲಿ ನಾವು ಇನ್ನೂ ಹಾಡುಗಳನ್ನ ಕೇಳ್ಬೋದು ಅನ್ಸುತ್ತೆ. ಅವ್ರದ್ದು ನಮ್ಮ ಜೊತೆ ಬದುಕಿದ್ದಾರೆ ಅನಿಸುತ್ತೆ. ಕೆಲವೊಂದು ಯಾಕಾದರೂ ಮಾಡಿದ್ರು ಅನಿಸುತ್ತೆ, ರೈಟ್? ಅಮೇರಿಕ ಅಂತ ಒಂದು ಫಿಲ್ಮ್ ಇತ್ತು, ಗೊತ್ತಾ? ಸಪ್ತಸಾಗರದ ಆಚೆ ಎಲ್ಲೋ ಅಂತ ಒಂದು ಸಾಂಗ್ ಇದೆ. ಆ ಸಾಂಗ್ ಹಾಡಿರೋದು ಯಾರು? ಚಾಕ್ಲೇಟ್ ಇಲ್ಲ ಇವಾಗ. ಯಾರು? ಅಲ್ಲ ಸರ್, ಕೇಳಿಸ್ಕೊಡಿ. ಹಿಂಗೆ ಹಿಂಸೆ ಕೊಟ್ರೆ ಹಿಂಗೆ ಬೇಕಣ ಸರ್? ಎಲ್ಲ ವಾಯ್ಸು ಈ ವ್ಯಕ್ತಿ ವಾಯ್ಸಲ್ಲಿ ಯಾಕೆ? ಇದು ಟ್ರೆಂಡಾಗಿ ತೊಗೊಂಬಂದ್ಬಿಟ್ಟಿದ್ದಾರೆ ಎಲ್ಲ ಹಾಡು ಇವ್ರ ವಾಯ್ಸಲ್ಲಿ. ಆ್ಯಂಡ್ ಈ ಟ್ರೆಂಡು ಅಲ್ಲೇ ನಿಂತರು ಓಕೆ. ಅಶ್ವಮೇಧ ಫಿಲ್ಮ್ ಗೊತ್ತಾ? ಹೃದಯ ಸಮುದ್ರ ಕಲಕಿ ಅಂತ ಒಂದು ಸಾಂಗ್ ಇದೆ. ರಾಜಣ್ಣ ಸೂಪರಾಗಿ ಹಾಡು ಹೇಳಿದ್ದಾರೆ. ಅದನ್ನು ನಿತ್ಯಾನಂದನ್ ವಾಯ್ಸಲ್ಲಿ ಹೇಳ್ಸಿದ್ರೆ ಹೆಂಗಿರುತ್ತೆ? ಅಸಹ್ಯವಾಗಿರುತ್ತೆ ಅಲ್ಲ? ಆ್ಯಂಡ್ ಇನ್ನೊಂದು ಸಾಂಗ್ ಇತ್ತೀಚೆಗೆ ಬಂದಿದೆ, ಕೇಳಿರ್ತೀರ, ಬಿಟ್ಟೋಗ್ಬೇಡ ನನ್ನ ಅಂತ. ಕೇಳಿರಾ? ತುಂಬ ಚೆನ್ನಾಗಿದೆ ಹಾಡನ್ನ. ಆ ಹಾಡನ್ನ ಪಬ್ಲಿಕ್ TV ರಂಗಣ್ಣನ ವಾಯ್ಸಲ್ಲಿ ಹಾಡು ಹೇಳ್ಸಿದ್ರೆ ಹೆಂಗಿರುತ್ತೆ? ಹಾಡು ಚೆನ್ನಾಗೇ ಇರುತ್ತೆ. ಬಿಟ್ಟೋಗ್ಬೇಡ ನನ್ನ ಅಂತ ಹಾಡು ಹೇಳ್ಬಿಟ್ಟು ಆಲ್ರೈಟ್ ಮುಂದಕ್ಕೆ ಹೋಗೋಣ ಅಂದರೆ ಏನ್ರಿ ಇದು? ಸರಿ ಇಲ್ಲ. ಸೊ ಮನುಷ್ಯ ಸರಿ ಇಲ್ಲ ಅಂತ ನಾನು ಫಸ್ಟ್ ಈ ಸ್ಕ್ರಿಪ್ಟ್ ಬರೆದಾಗ ನಾನು ಫಸ್ಟ್ ಲೈನ್ ಬರೆದಿದ್ದು ನನ್ನ ಎಕ್ಸ್ ಸರಿ ಇಲ್ಲ ಅಂತ. ನನ್ನ ಮನ್ಸು ನಂಗೆ ಹೇಳ್ತು, ಡೋಂಟ್ ಬಿಚ್ ಅಬೌಟ್ ದಟ್ ಬಿಚ್ ಅಂತ. ನೀವ್ಯಾಕ್ರೆ ಖುಷಿ ಪಡ್ತೀರಾ? ನನ್ನ ಎಕ್ಸ್ ಅದು. ಓಕೆ, ಸೊ ನಂಗೆ ಯಾಕೆ ಅಂದರೆ ನನ್ನ ಪ್ರಕಾರ ಬಿಚ್ ಅಂದರೆ ಒಂದು ಹೆಣ್ಣಾಯಿ ಆಗಿತ್ತು ಅಷ್ಟೇ. ಸೊ ನಂದು ಅವಳ್ದು ಒಂದು ವಿಷಯಕ್ಕೆ ಜಗಳ ಆಯಿತು. ಜಗಳ ಫುಲ್ ತಾರಕಕ್ಕೆ ಹೋಯ್ತು. ನಾನು ಪ್ರೂವ್ ಮಾಡಿದೆ, ನಿಂದೇ ತಪ್ಪು, ನೀನು ಸಾರಿ ಕೇಳಲೇಬೇಕು ಅಂತ. ಯಾರೋ ಅದು ನಂದೇ ಜೀವ. ಐ ಅಗ್ರಿ, ಕಷ್ಟ, ಐ ಅಪ್ರಿಷಿಯೇಟ್ ದಟ್. ಸೊ ಅವಳಿಗೆ ಪ್ರೂವ್ ಮಾಡಿದೆ, ಇಲ್ಲ ಕಣೆ ನಿಂದೇ ತಪ್ಪು, ನೀನು ಸಾರಿ ಕೇಳಲೇಬೇಕು, ನೀನು ಸಾರಿ ಕೇಳೋದಂಗ ನೀನು ವಿಷಯ ಬಿಡೋದಿಲ್ಲ ಅಂತ. ಬಿಚ್ ಪ್ಲೀಸ್ ಅಂದ್ಲು. ಏನು ನಾ ಅಂದೆ? 5 ಸೆಕೆಂಡ್ ಬ್ರೇಕಪ್ ಆಯಿತು ನಂದು. ಸೊ ಅದೊಂದೇ ಕಾರಣ ಅಲ್ಲ, ಅವಳು ಸಿಕ್ಕಾಪಟ್ಟೆ ಅನಿಮಲ್ ಲವರ್. ಆಯಿತಾ? ಯಾವ ರೇಂಜಿಗೆ ಅನಿಮಲ್ ಲವರ್ ಅಂದರೆ ಅನಿಮಲ್ ಅವಳು ತಟ್ಟೆ ಮೇಲೆ ಇರಬೇಕು ಅಥವಾ ಅವಳು ಮುಂದೆ ಇರಬೇಕು. 2 ಅಜೆಂಡಾ ಹಾಕೊಂಡು ಹೋಗ್ಕೊಂಡ್ರು. ಅವಳಿಗೆ ಯಾರು ಇನ್ಸ್ಪಿರೇಷನ್ ಇರುವುದು? ಎನಿ ಗೆಸ್, ವೈಲ್ಡ್ ಗೆಸ್ ಮಾಡಿ. ನಮ್ಮ ಬಾಸ್ ಪ್ರೇಮ್ಸ್ ಏನು ಹೇಳಿದ್ದಾರೆ? ಪ್ರೇಮ್ಸು ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ಸೋಮವಾರ ಅಂಜಲ್ ತವಾ ಫ್ರೈ ತಿನ್ನೋಳು, ಶನಿವಾರ ಪ್ರಾನ್ಸ್ ಬಿರಿಯಾನಿ ತಿನ್ನೋಳು. ಆ ರೇಂಜಿಗೆ ಸೈಕೋ ನಾನ್ ವೆಜ್ ಲವರ್ ಅವಳು. ಇದೊಂದೇ ಕಾರಣನೂ ಅಲ್ಲ. ಒಂದಿನ ಸ್ಟೇಟಸ್ ಹಾಕಿದ್ಲು, ಪ್ಲೀಸ್ ರೆಸ್ಪೆಕ್ಟ್ ಮೈ ಪ್ರೈವೇಸಿ ಅಂತ. ಇನ್ಸ್ಟಾಗ್ರಾಮಲ್ಲಿ ಪ್ರೈವೇಟ್ ಅಕೌಂಟ್ ಹೊಳ್ದು. ಸ್ಟಿಲ್ ಐ ರೆಸ್ಪೆಕ್ಟೆಡ್ ಹರ್ ಪ್ರೈವೇಸಿ. ಒಂದು ವಾರ ಕಾಲು ಟೆಕ್ಸ್ಟ್ ಏನೂ ಮಾಡಲಿಲ್ಲ. ಒಂದು ವಾರ ಆದಮೇಲೆ ಪಿಂಪಲ್ ಬಂದರೂ ಒಂದು ಫೋಟೋ ತೆಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾಳೆ, ಹಾಯ್ ಪೀರಿಯಡ್ಸ್ ವೆಲ್ಕಮ್ ಬ್ಯಾಕ್ ಅಂತ. ಇದು ಪ್ರೈವೇಸಿ ಇರಬೇಕಾದಂಥ ವಿಷಯ. ಆ್ಯಂಡ್ ವೆಯ್ಟ್, ಇನ್ಸ್ಟಾಗ್ರಾಮಲ್ಲಿ ಯಾರಿಗೆ ಹೇಳ್ತೀಯ ನಿನಗೆ ಪೀರಿಯಡ್ಸ್ ಆಗಿದೆ ಅಂತ? ನಿನ್ನ ಪೀರಿಯಡ್ಸ್ ಇನ್ಸೋಂಥದ್ದು ನಾನೇನು ಮಾಡಿರಲಿಲ್ವಲ್ಲ? ನಮ್ರೋ
ಸೊ ಇದನ್ನೆಲ್ಲ ನನ್ನ ಎಕ್ಸ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದಾಗ ಎಲ್ಲರೂ ಕೇಳ್ತಾರೆ ನೀನೇನು ಸಾಚನ ಅಂತ. ಇಲ್ಲ, ನಾನು ಕಚ್ಚಲ ನನ್ನ ಮಗ. ನನಗೂ ಮೊನ್ನೆನೇ ಗೊತ್ತಾಯಿತು ಅಂತ ತಕ್ಷಣ ಯಾರದು. ಸೊ ನನಗೂ ಮೊನ್ನೆನೇ ಗೊತ್ತಾಗಿದ್ದು. ನಾವಿವಾಗ ಡಿ ಮಾರ್ಟು, ಮೆಟ್ರೋ, ಮಾಲ್ಗಳಿಗೆ ಹೋದಾಗ ಚೆಕ್ಕಿಂಗ್ ಆಗುತ್ತೆ ಗೊತ್ತಾ, ಎಲ್ಲರೂ ನಿಂತ್ಕೊತೀವಿ. ನನಗೊಂದು ಕೆಟ್ಟ ಅಭ್ಯಾಸ ಇದೆ, ಅವ್ರು ಅರ್ಧ ಚೆಕ್ ಮಾಡಾದ್ಮೇಲೆ ಸರ್ ಇವತ್ತು ತಂದಿಲ್ಲ ಅಂತ ಹೇಳೋದು. ಹಂಗಂದ ಅವ್ರ ಮಕ್ಳೊಂದು ಗಾಂಡ್ಗಾಬ್ರಿ ಎಕ್ಸ್ಪ್ರೆಷನ್ ಬರುತ್ತೆ, ಒಳ್ಳೆ ಮಜಾ ಸಿಗುತ್ತೆ ನನಗೆ. ಸೊ ಮೊನ್ನೆ ಹೊಟ್ಟೆ ಹಸಿತಾಯಿತು, ಗಾಡೀಲಿ ಹೋಗ್ತಾ ಇದ್ದೆ, ಗಾಡಿ ಸೈಡ್ಗೆ ಹಾಕ್ದೆ, ಚೆಕ್ಕಿಂಗ್ ಆಗ್ತಿತ್ತು. ಅರ್ಧ ಚೆಕ್ ಮಾಡ್ದೆ, ಸರ್ ಇವತ್ತು ತಂದಿಲ್ಲ ಅಂತ ಅಂದೆ. 2 ಸೆಕೆಂಡ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದೆ. ನನಗೆ ಅವತ್ತು ರಿಯಲೈಸ್ ಆಯಿತು ನಾನು ಇದನ್ನ ಎಲ್ಲ ಕಡೆ ಮಾಡಬಾರ್ದು ಅಂತ. 2 ಕಂಡೀಷನು. 1, ಚೆಕ್ ಮಾಡೋರು ಕಾಕಿ ಬಟ್ಟೆ ಹಾಕಿರಬಾರ್ದು. 2ನೇದು ನಾವು ಹೋಗೋ ಜಾಗ ರಾಮೇಶ್ವರಂ ಕೆಫೆ ಆಗಿರಬಾರ್ದು. ಸೊ ಅರ್ಧ ಚೆಕ್ ಮಾಡಿದ್ರು, ಸರ್ ಇವತ್ತು ತಂದಿಲ್ಲ ಅಂದೆ. 2 ಸೆಕೆಂಡ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದೆ, ಸರ್ ಮೊನ್ನೆ ಬಾಂಬಿಟ್ಟು ಬೋಳಿ ಮಗ ಬಂದವನು ಬನ್ನಿ ಸರ್ ಇಲ್ಲಿ. ನೀವು ನಗ್ತಾ ಇದ್ದೀರಾ, ಎಳ್ಕೊಂಡೋದ್ರು ಅನ್ನೋದಕ್ಕೆ ಪ್ರೂವ್ ಮಾಡಿದೆ. ನೋಡಿ ಸರ್, ವೀಕೆಂಡ್ ಆದ್ರೆ ನಾನು ಈ ಥರ ತಮಾಷೆ ಮಾಡ್ತೀನಿ, ಆರ್ಟಿಸ್ಟು ಹಂಗೆ ಹಿಂಗೆ ಅಂತೆಲ್ಲ ಹೇಳಾದ್ಮೇಲೆ ಬಿಟ್ಟು ಕಳಿಸಿದ್ರು. ನಂಗೆ ಅವಾಗ ರಿಯಲೈಸ್ ಆಯಿತು ನನಗೊಂದು ಐಡೆಂಟಿಟಿ ಕ್ರೈಸಿಸ್ ಇದೆ ಅಂತ. ನಿಮ್ಗೆ ಯಾರಿಗಾನ ಇದೆ ಐಡೆಂಟಿಟಿ ಕ್ರೈಸಿಸಲ್ಲಿ? ಯಾರಿಗೂ ಇಲ್ವಾ? ಓಕೆ, ನನ್ನ ಊರಿಗೆ, ನನ್ನ ಜಿಲ್ಲೆಗೆ, ನನ್ನ ತಾಲೂಕಿಗೆ ಎಲ್ಲ ಐಡೆಂಟಿಟಿ ಕ್ರೈಸಿಸ್ ಇದೆ. ನನ್ನ ಫ್ರೆಂಡ್ ತಂದೆನ ಕಾರ್ಯನಿಮಿತ್ತ ಮೀಟ್ ಆಗಿದೆ ಕೋವಿಡ್ ಟೈಮಲ್ಲಿ. ಸೊ ಅಂಕಲ್ನ ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಅಂಕಲ್ ಕೇಳಿದ್ರು, ಏನಪ್ಪ ನಿನ್ನ ಹೆಸರು ಅಂತ. ಅಭಿಜಿತ್ ಅಂಕಲ್ ಅಂದೆ. ಅದೇ ವಿಷ್ಣುವರ್ಧನ್ ಫಿಲ್ಮಲ್ಲಿ ಅವ್ರ ತಮ್ಮನ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಅವ್ರ ಹೆಸರು ತಾನೇ. ಇನ್ಸ್ಪೈರ್ಡ್ ಇರ್ಬೋದು ಅಂಕಲ್, ಗೊತ್ತಿಲ್ಲ. ಏನು ಮಾಡ್ಕೊಂಡಿದ್ಯಪ್ಪ ಅಂದರು. ಕೆಲಸ ಮಾಡ್ಕೊಂಡಿದ್ದೀನಿ ಅಂಕಲ್ ಅಂದೆ. ಯಾವ ಊರು ಅಂದರು. ಕನಕಪುರ ಅಂದೆ. ಕನಕಪುರ ಅಂದರು. ಅಲ್ಲ ಅಂಕಲ್, ಕನ್ನಾಪುರ. ಅದೇ ಕನಕಪುರ ನಮ್ಮ DKC ಅಂದರು. ಅಲ್ಲ ಅಂಕಲ್, ಕನ್ನಾಪುರ ಚಿಕ್ಕಮಗಳೂರು ಅಂದೆ. ಓ, ನಮ್ಮ ಚಿಕ್ಕಮಗಳೂರನಾ ನೀನು? ಸರಿ 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 ಅಂದರು. ಜನಕ್ಕೆ ಒಂದು ಸಮಸ್ಯೆ ಇದೆ. ಜನ ಏನು ಅಂದ್ಕೊಂಡಿದ್ದಾರೆ, ಒಂದು ದೊಡ್ಡ ಜಿಲ್ಲೆ ಇತ್ತು, ಅದನ್ನ ಮಂಗಳೂರು ಅಂತ ಕರಿತಿದ್ರು. ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಬ್ರೋ ನನ್ನ ಹೆಸರು ಚಿಕ್ಕಮಗಳೂರು ಅಂದರು. ನೋ, ಅಲ್ಲ, ಅದೇ ಬೇರೆ ಇದೇ ಬೇರೆ. ಓ ಸಪ್ರೇಟ್, ಎ ಸಪ್ರೇಟ್. ಅದು ಕರಾವಳಿ, ಇದು ಮಲೆನಾಡು. ಅಲ್ಲಿ ಪಬ್ಬಾಸ್ ಐಸ್ ಕ್ರೀಮು, ಇಲ್ಲಿ ಪಾಂಡ್ರಂಗ ಕಾಫಿ ವರ್ಕ್ಸು. ಅಲ್ಲಿ ರಾಜ್ ರಿಷಬ್, ರಕ್ಷಿತ್ ಶೆಟ್ಟಿ, ಇಲ್ಲಿ ಕಾಫಿ ನಾಡು ಚಂದು. ಇದ್ದೀರಾ ಯಾರನ್ನ ಚಿಕ್ಕಮಗಳೂರವರಲ್ಲಿ? ಸೊ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಚಂದು ಹೆಸರು ತೊಗೊಂಡೆ ಅಂತ. ಬಿಕಾಸ್ ನಾನು ಗೂಗಲ್ ಮಾಡಿದೆ ಫೇಮಸ್ ಆಕ್ಟರ್ಸ್ ಫ್ರಮ್ ಚಿಕ್ಕಮಗಳೂರು ಅಂತ. ಮಾಜಿ ಮೇಲೆ ಹೆಸರು ಬಂತು. ಬೇಡ, ಸಿಚುಯೇಷನ್ ಸರಿ ಇಲ್ಲ ಅಂದ್ಕೊಂಡು ಅಂಕಲ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲ ಅಂಕಲ್, ಅದು ಚಿಕ್ಕಮಗಳ ಊರು ಅಂಕಲ್ ಅಂದೆ. ಸಾರಿನಪ್ಪ, ಗೊತ್ತಿರಲಿಲ್ಲ. ಅಲ್ಲೆಲ್ಲಿ ಅಂದರು. ಮೂಡಿಗೆರೆ ಅಂಕಲ್ ಅಂದೆ. ಮೂಡುಬಿದ್ರೆ. ಮೂಡೆಲ್ಲ ಬೀಳತ್ತೆ. ಮೂಡಿಗೆರೆ ಕಣಯ್ಯ, ತೇಜಸ್ವಿ ಅವ್ರ ಊರು ಅಂದೆ. ಹೌದು, ತೇಜಸ್ವಿನ ತುಂಬ ಒಳ್ಳೆ ವ್ಯಕ್ತಿ ಅಂದರು. ನನ್ನ ಪ್ರಕಾರ ಏನೋ ಅಂಕಲ್ ಅವ್ರದ್ದು ಕರ್ವಾಲೋ ಬುಕ್ ಓದಿರ್ತಾರೆ, ಅಥವಾ ಅಬಚೂರು ಪೋಸ್ಟ್ ಆಫೀಸ್ ಬುಕ್ ತಂದಿರ್ತಾರೆ, ಓದಿರಲ್ಲ. ಅವರು ಅಂಕಲ್ ತುಂಬ ಒಳ್ಳೆ ವ್ಯಕ್ತಿ ಅಂತ ಅಂದೆ. ಏನು ಒಳ್ಳೆ ವ್ಯಕ್ತಿ ನನ್ನಪ್ಪ, ಸುಮ್ಮನೆ ಕಾಂಟ್ರವರ್ಸಿ ಮಾಡ್ಕೋತಾರೆ ಅಂದೆ. ಯಾರು ಹೇಳಿ ಹಿಂದೆ? MP ಬೆಂಗಳೂರು ಸೌತು ಅಂದರು. ನನ್ನ ಕೆಲಸ ಮುಗ್ದಿತ್ತು, ಆಯಿತಾ, ಹೊರಡ್ತಾ ಇದ್ದೆ. ಅವಾಗ ರಿಯಲೈಸ್ ಆಯಿತು ನಾನು ಅಂಕಲ್ ಹೆಸರೇ ಕೇಳಲಿಲ್ಲ. ಅಂಕಲ್, ಏನು ಅಂಕಲ್ ನಿಮ್ಮ ಹೆಸರು ಅಂದೆ. ಸೂರ್ಯಪ್ರಕಾಶ್ ಅಂದರು. ನನ್ನ ಒಳಗಡೆ ಇದ್ದಂಥ ತೇಜಸ್ವಿ ಅಭಿಮಾನಿ ಸುಮ್ಮನಿರಲಿಲ್ಲ. ನಿಂಗೆ ಒಳ್ಳೆದಾಯ್ತಾರೆ ಸೂರ್ಯ, ನಿನ್ನ ಜನ್ಮಕ್ಕೆ ಹೋಗೋ ಅಂತ. ಸೊ ಇವತ್ತು ವಾರದ ಮೊದಲನೇ ದಿನ. ಎಲ್ಲರೂ ಇನ್ಸ್ಪಿರೇಷನಲ್ ಆಗೆಲ್ಲ ಮಾತಾಡ್ತಾರೆ. ನಂಗೆ ಇನ್ಸ್ಪಿರೇಷನಲ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಬರಲ್ಲ, ಬಟ್ ಇನ್ಸ್ಪಿರೇಷನ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಇವಾಗ ನಮಗೆ ಚಿಕ್ಕ 2 ಥರ ಇನ್ಸ್ಪಿರೇಷನ್ ಇರುತ್ತೆ. ಒಂದು ಇಂಟರ್ನಲ್ ಫ್ಯಾಕ್ಟರು, ಇನ್ನೊಂದು ಎಕ್ಸ್ಟರ್ನಲ್ ಫ್ಯಾಕ್ಟರು. ಇಂಟರ್ನಲ್ ಅಂದರೆ ನಮಗೆ ಅನ್ಸೋದು, ಇನ್ಸ್ಪೈರ್ ಆಗೋದು. ನಮ್ಮ ವಾಯ್ಸಿಗೆ ಅನ್ಸುತ್ತೆ ಚಿಕ್ಕ ವಯಸ್ಸಲ್ಲಿ ನಾನು ಗೋಕು ಆಗ್ತೀನಿ, ವೆಜಿಟಾ ಆಗ್ತೀನಿ, ಹುಡುಗಿರು ಪಾಪ್ ಆಫ್ ಗರ್ಲ್ಸ್ ಆಗ್ತೀವಿ, ಮಣ್ಣು ಆಗಲಿಲ್ಲ ನಾವು, ಕರೆಕ್ಟಾ? ಅದಾದಮೇಲೆ ನಮ್ಗೆ ಇನ್ಸ್ಪಿರೇಷನ್ ಕೊರತೆ ಉಂಟಾಯಿತು. ನಮ್ಗೆ ಅದಾದಮೇಲೆ ಸಿಕ್ಕಿದೆ ಮಚಾ ನೀನು ಬದುಕಬೇಕಾ, ರೈಟ್. ಇವಾಗ ಮಮ್ಮಿ ಫಿಶ್ ಪ್ರದೀಪ್ ಈಶ್ವರ್ ಅವ್ರದ್ದು ಓಡ್ತಾರೆ. ಗುರು ಈ ಸ್ಕ್ರಿಪ್ಟ್ ಬರೆಯೋಕ್ಕೆ ಅಂತ ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೆ. ಏನು ಗುರು ಇನ್ಸ್ಪಿರೇಷನ್ ಮಾತಾಡ್ತಾರೆ ಅವರು. 2 ವಿಡಿಯೋ ನೋಡಿದೆ, ನಂಗೆ 3ನೇ ವಿಡಿಯೋ ಅವಶ್ಯಕತೆನೇ ಇಲ್ಲ. ನಾನೇ ಇನ್ಸ್ಪಿರೇಷನಾಗಿ ಮಾತಾಡ್ತಾ ಇದ್ದೀನಿ ಎಲ್ಲರ ಹತ್ರ. ನನಗೆ ಗಾಬರಿ, ಏನಿದು ನನ್ನಲ್ಲಾಗಿರೋ ಟ್ರಾನ್ಸ್ಫಾರ್ಮೇಷನ್ನು ಅಂತ. ಯಾಕೆ ಅಂದರೆ ಗಂಗಾ ನಾಗವಲ್ಲಿಯಾಗಿ ಬದಲಾಗಿರೋದನ್ನ ಗಂಗಾನೇ ನೋಡ್ತಾ ಇದ್ದಾಳೆ. ಸರಿ ಇಲ್ಲ. ಪ್ರಾಬ್ಲಮ್ ಏನು ಗೊತ್ತಾ, ಇವಾಗ ಗಂಗಂಗೆ ಹೋಗ್ಬಿಟ್ಟು ರಮೇಶ್ ಹತ್ರ ಹೇಳ್ಬೇಕೋ ರಾಮನಾಥ್ ಹತ್ರ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಸೊ ಅದು ನಮ್ಗೆ ಅನ್ಸೋದು. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನು, ಅಪ್ಪ ಅಮ್ಮ ಹೇಳೋರು. ಅಪ್ಪ ಅಮ್ಮ ಏನು ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ, ಅಪ್ಪನ ನೋಡು, ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ನೋಡು, ಚಿಕ್ಕ ವಯಸ್ಸಲ್ಲೇ ಅವಾರ್ಡ್ಗಳೆಲ್ಲ ತೊಗೊಂಬಂದಿದ್ದಾರೆ, ನೀನು ಹಾಗೆ ಇರು. ಇನ್ಸ್ಪೈರಿಂಗ್ ಆಗಿತ್ತು ಇದು. ಅದಾದಮೇಲೆ ಅವರು ವಾಟ್ಸಪ್ ಯೂನಿವರ್ಸಿಟಿಗೆ ಎನ್ರೋಲ್ ಆದರು.
ಅವ್ರಿಗೂ ವೀಡಿಯೋಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ನನಗೆ ಉಗಿತಾ ಇದ್ದಾರೆ. ನೋಡು ಯಾರೋ ಮಿಕ್ಸಿ ಮೋಟ್ರಲ್ಲಿ ಡ್ರೋನ್ ಮಾಡಿ ಅಂತ, ನೀನು ಯಾಕೆ ಬದುಕಿದ್ಯಾ? ಎಲ್ಲ ನಂದ ಜೀವಗಳೇ ಇಲ್ಲಿ ಗುರು. ಲಿಟ್ರಲಿ ನಮ್ಮ ಮನೇಲಿ ಅವನ್ ಪ್ರತಾಪ ನಡೀತಾ ಇದೆ, ಸರಿ ಇಲ್ಲ. ಇದು ವಾಟ್ಸಾಪ್ ಆದ್ಮೇಲೆ ಕೆಲವೊಂದು ವರ್ಷಕ್ಕೆ ಅವರು ಯೂಟ್ಯೂಬಿಗೆ ಅಪ್ಗ್ರೇಡ್ ಆದರು. ಯೂಟ್ಯೂಬಲ್ಲಿ ಒಬ್ಬ ವಾಗ್ಮಿದು ವಿಡಿಯೋ ನೋಡಿದ್ರು. ನೋಡು ಚಿನ್ನದ ರಸ್ತೆ ಹಾಕಿಸ್ತಾರಂತೆ, ಬ್ಲ್ಯಾಕ್ ಮನಿ ಬಂದು ನಮ್ಮ ಅಕೌಂಟಿಗೆ ಬಂಬಾರ್ಡ್ ಆಗತ್ತಂತೆ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ನೋಡು, ನೀನು ಕಲಿ ಹೇಳ್ತಿದ್ರು. ಅದು 2014ರಲ್ಲಿ. ಈಗ 2024, 10 ವರ್ಷ ಆಗಿದೆ. ನನಗೆ 31 ವರ್ಷ, ಇನ್ನೂ ಮದುವೆ ಆಗಿಲ್ಲ. ಇವಾಗ ಹೇಳ್ತಾರೆ ಅವನು ಗುಂಡ್ರಗೋವಿ, ನೀನು ಅವನ್ನ ನೋಡ್ಬೇಡ, ನೀನು ಕಲಾ ಮಾಧ್ಯಮ ನೋಡು, ವಾರದ ಕಥೆ ವಿತ್ ಪರಮೈನ್ ಸವಿತಾ ನೋಡು, ನೀನು ಒಂದು ಕ್ಯೂಟ್ ಫ್ಯಾಮಿಲಿ ಮಾಡ್ಕೋ ಅಂತೆ. ಏಯ್ ಸರಿ ಇಲ್ಲ. ಆ್ಯಂಡ್ ಇನ್ಸ್ಪಿರೇಷನ್ ಅಂತ ಬಂದಾಗ ಎಲ್ಲರೂ ಇನ್ಸ್ಪಿರೇಷನಲ್ ಆಗಿ ಮಾತಾಡ್ತಾರೆ. ನಮ್ಮ PM ಕೂಡ ತುಂಬ ಇನ್ಸ್ಪಿರೇಷನಲ್ ಆಗಿ ಮಾತಾಡ್ತಾರೆ, ಕರೆಕ್ಟಾ? ಅವ್ರ ಮಾತನ್ನ ಇನ್ಸ್ಪಿರೇಷನಲ್ ಆಗಿ ತಗೊಂಡು ಒಂದು ಸಂಘ ಕಟ್ತಿದ್ದಾರೆ ಕರ್ನಾಟಕದಲ್ಲಿ. ಎನಿ ಐಡಿಯಾ? ಬಜರಂಗದಲ್ಲೆಲ್ಲ IT ಸೆಲ್ಲೆಲ್ಲ ಅದು ಆಲ್ರೆಡಿ ಇದೆ. ಯಾವ ಲೈನು ಅಂತಲೂ ಹೇಳ್ತೀನಿ. ನಾನು ತಿನ್ನೋದಿಲ್ಲ, ತಿನ್ನೋದಕ್ಕೆ ಬಿಡೋದಿಲ್ಲ. ಗೊತ್ತಿಲ್ಲ ಏನಣ್ಣ? ಅಣ್ಣ ಸಂಘ ಕಣಣ್ಣ, ಹೇಳಣ್ಣ. ಅಣ್ಣ ಇಲ್ಲ, ಅಷ್ಟೊಂದು ಯೋಚನೆ ಮಾಡ್ಬೇಡ, ಕಾಮಿಡಿ ಶೋ ಇದು. ಜಾಸ್ತಿ ಮಾತ್ರ ನನ್ನ ಹಾಕೋತಾರೆ, ನೋ. ಸೊ ಸಂಘದ ಹೆಸರು ಸಿಂಪಲ್ಲು, ಅಖಿಲ ಕರ್ನಾಟಕ ಸೋಂಬೇರಿ ಆಟೋ ಡ್ರೈವರ್ಗಳ ಸಂಘ ಅಂತ. ಅದಕ್ಕೆ ಟ್ಯಾಗ್ ಲೈನು, ಕರೆದ ಕಡೆ ನಾನು ಬರೋದಿಲ್ಲ, ರ್ಯಾಪಿಡೋನು ಬಿಡೋದಿಲ್ಲ ಅಂತ. ಸೊ ಇದಿಷ್ಟು ಒಂದು ಸಮಯ ಆಗಿತ್ತು. ಮತ್ತೆ ಸಿಗ್ತೀನಿ, ಹೋಗ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್.